ಪ್ರತಿದಿನ ಸ್ಟೇಟಸ್ ಹಾಕ್ತಾರೆ ಕೆಲವರು, ಪ್ರತಿದಿನ ಅವರ ಫೋಟೋಗಳನ್ನು ಅಪ್ಲೋಡ್ ಮಾಡ್ತಿರ್ತಾರೆ. ಅಂಥದ್ದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು. ಇನ್ನೊಬ್ಬರನ್ನು ನೋಡಲೂಬಾರ್ದು, ಇನ್ನೊಬ್ಬರ ಸ್ಟೇಟಸ್ಸು ನೋಡಬಾರ್ದು. ಹಾಗೆಯೇ ನಮ್ಮದ್ರ ಬಗ್ಗೆನೂ, ನಮ್ಮಗಳ ಬಗ್ಗೆನೂ, ನಮ್ಮ ಫ್ಯಾಮಿಲಿ ಬಗ್ಗೆ ಯಾರಿಗೂ ಸಹ ಹೇಳ್ಕೊಳ್ಬಾರ್ದು. ಈಗ ನಿಮ್ಗೆ ಎಷ್ಟೋ ಲಾಭ ಬರ್ತಿದೆ, ಎಷ್ಟೋ ಸ್ಯಾಲರಿ ಬರ್ತಿದೆ, ಇನ್ಕಮ್ ಬರ್ತಿದೆ, ಜಮೀನು ತೆಗಿತಿರ್ತೀರ ಅಥವಾ ಏನೋ ಮಾಡ್ತಿರ್ತೀರ, ಡೂ ಇಟ್ ಕ್ವಾಯಿಟ್ಲಿನೂ, ಸೈಲೆಂಟಾಗಿ ಮಾಡಿ. ನೋಡಿ, ದೇವರಿಗೆ ದೃಷ್ಟಿ ಆಗಲ್ಲ, ಯಾರೂ ಸಹ ಮಾಡಲಿಕ್ಕೆ ಆಗೋದೇ ಇಲ್ಲ. ಯಾಕೆ ಆಗೋದಿಲ್ಲ? ಅವನು ಯಾವತ್ತೂ ಕಾಣಿಸ್ಕೊಂಡೇ ಇಲ್ಲ. ದೇವರು ಯಾವತ್ತೂ ಅವನ ಶಕ್ತಿಯನ್ನು ಬಂದು ಯಾರಿಗೂ ಸಹ ಹೇಳ್ಕೊಳ್ಳಲಿಲ್ಲ. ಅವನು ಸೈಲೆಂಟಾಗಿರ್ತಾನೆ, ಮೌನವಾಗಿದ್ದಾನೆ. ನೋಡಿ, ನಾನೇನು ಹೇಳ್ತಿದ್ದೀನಿ, ಮೌನವಾಗಿರಿ, ಯಾರಿಗೂ ತೋರಿಸ್ಕೊಳ್ಳೋದು ಬೇಡ. ನಿಮ್ಮ ಹತ್ರ ಎಲ್ಲ ಇದೆ, ನೀವು ಎಂಜಾಯ್ ಮಾಡಿ, ನೀವು ಸುಖ ಪಡಿ. ಅದರಿಂದ ಯಾರಿಗೆ ತೋರಿಸ್ಕೊಂಡು ಏನು ಬರುತ್ತೆ? ಸೊ ನಮ್ಮ ಕಾರ್ಯಾಗಾರದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳಿಕೊಡ್ತೇನೆ. ಎಷ್ಟು ನಾವು ಹೇಳ್ಕೊಳ್ಬೋದು, ಯಾರಿಗೆ ಹೇಳಲೇಬಾರದು. ಅಲ್ಲ, ಫಂಕ್ಷನ್ಸ್ ಅಂತ ಮಾಡಿದ್ರೆ ಹೇಗೆ ಮಾಡಬೇಕು? ಸೊ ಇದೆಲ್ಲದ್ರ ಬಗ್ಗೆ ಕಾರ್ಯಾಗಾರದಲ್ಲಿ ಏನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೇನೆ. ಬಟ್ ಇಲ್ಲಿ ಇಷ್ಟ ಆದರೂ ಗೊತ್ತಿರಲಿ. ಒಂದು ವೇಳೆ ಮಾಟ ಮಂತ್ರ ಆಗಿದ್ದರೆ ಅದು ಹೋಗಬೇಕಂದ್ರೆ ಹೇಗೆ ಮಾಡಬೇಕು ಅಂತ. ಸೊ ಅದೊಂದು ಪ್ರಶ್ನೆ ಕೇಳಿದ್ದಾರೆ. ಖಂಡಿತವಾಗಿಯೂ ನಾವು ಹೇಳಿಕೊಡುವ ವಿಶ್ವಮಂತ್ರ ಮತ್ತು ಕ್ರಿಯೆ, ವಿಶೇಷವಾಗಿ ಲಕ್ಷ್ಮೀ ಕುಬೇರ ವ್ರತ 36 ದಿನದ್ದು, 45 ದಿನಗಳ ವ್ರತ ಯಾರು ನಿಷ್ಠೆಯಿಂದ ಮಾಡ್ತಾರೋ ಅವರಿಗೆ ಒಂದು ವೇಳೆ ಯಾರಾದರೂ ಮಾಟ ಮಂತ್ರ ಮಾಡಿಸಿದ್ರು ಹೊರಟೋಗುವಂಥದ್ದು. ಇದನ್ನು ನೀವು ಮಾಡಬೇಕು. ಮಾಡಿದಾಗ ಮಾತ್ರ ಇದು ಫಲ ಸಿಗುತ್ತೆ. ಅದಕ್ಕೆ ನಮ್ಮ ವರ್ಕ್ಶಾಪ್ನಲ್ಲಿ, ಪ್ರತಿ ವರ್ಕ್ಶಾಪ್ನಲ್ಲೂ ಇದ್ರ ಬಗ್ಗೆ ಕಡೆಯಲ್ಲಿ ಹೇಳಿಕೊಡ್ತೇನೆ, ಹೇಗೆ ವ್ರತ ಮಾಡಬೇಕು ಅಂತ. ತುಂಬ ಸಿಂಪಲ್ಲಾಗಿದೆ, ₹1 ದುಡ್ಡು ಖರ್ಚಾಗಲ್ಲ. ಸೊ ಹಾಗಾಗಿ ಏನೂ ಯೋಚನೆ ಮಾಡೋಂಗಿಲ್ಲ. ದಯವಿಟ್ಟು ಎಲ್ಲರೂ ವ್ರತ ಮಾಡ್ಬೋದು.